ಹೆಲೋ ಗೈಸ್, ಸ್ಕ್ಯಾಮ್ ರಿಲೇಟೆಡ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದೊಳಗ ನಾವು ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಅನ್ನೋದ್ರ ಬಗ್ಗೆ ಮಾತಾಡಕತ್ತೇವಿ. ಇದು ಬೇಸಿಕಲಿ ಯಾರನ್ನ ಟಾರ್ಗೆಟ್ ಮಾಡಾಕತ್ತಾರ ಅಂತಂದ್ರೆ UPI ಯೂಸರ್ಸ್ ಟಾರ್ಗೆಟ್ ಮಾಡಾಕತ್ತಾರ. UPI ಯೂಸರ್ಸ್ ಅಂತಂದ್ರೆ ಅಷ್ಟೊಂದು ಅನ್ಎಜುಕೇಟೆಡ್ ಜನ ಅಲ್ಲ. ಇಲ್ಲಿವರೆಗೂ ಹೆಂಗಿತ್ತು ಅಂತಂದ್ರೆ ಸ್ಕ್ಯಾಮ್ ಯಾರ ಜೊತೆ ಆಗಾಕತ್ತಿತ್ತು ಅಂತಂದ್ರೆ ಅನ್ಎಜುಕೇಟೆಡ್ ಜನ ಇರ್ತಾರೆ, ಅವ್ರು ಏನೋ ಒಂದು ಆಸೆ ಹುಟ್ಟಿಸ್ತಾರೆ, ಮೋಸ ಮಾಡ್ತಾರ ಅಂತೆಲ್ಲ ಮಾತಾಡಕತ್ತಿದ್ವಿ. ಈಗ ಈ ಸ್ಕ್ಯಾಮ್ ಯಾವ ಲೆವೆಲ್ ಬಂದದ ಅಂತಂದ್ರೆ ಈಗ ಎಜುಕೇಟೆಡ್ ಪೀಪಲ್ಸ್ ಟಾರ್ಗೆಟ್ ಮಾಡಾಕತ್ತಾರ. ಯಾಕಂತಂದ್ರ ಅವ್ರ ಕಡೆ ಈಜಿಲಿ ಹಣ ತೆಗಿಬಹುದು ಅನ್ನೋದೊಂದ್ ಅದ. ಬಟ್ ಈ ಸ್ಕ್ಯಾಮ್ ಬಗ್ಗೆ ನಾ ರಿಸರ್ಚ್ ಮಾಡಕ್ ಹೋದಾಗ ನಂಗೆ ಅನ್ಸಿದ್ದು ಈ ಸ್ಕ್ಯಾಮ್ ಇಲ್ಲಾಜಿಕಲ್ ಅದ ಅಂತ ಅನ್ಸಾಕತ್ತದ. ಆದ್ರ ನನಗೆ ಇಲ್ಲಾಜಿಕಲ್ ಅನ್ಸಾಕತ್ತದ, ಬಟ್ ಯಾರಿಗೂ ಈ ಸ್ಕ್ಯಾಮ್ ಆಲ್ರೆಡಿ ಆಗಾಕತ್ತದ. ಅದಕ್ಕಾಗಿ ಪೊಲೀಸರು ಇದೊಂದ ಅನೌನ್ಸ್ ಮಾಡಾಕತ್ತಾರ, ಈ ಸ್ಕ್ಯಾಮ್ ನಿಂದ ನೀವು ಉಳಿಬೇಕು ಅಂತಂದ್ರೆ ಸ್ವಲ್ಪ ಎಜುಕೇಟ್ ಆಗ್ರಿ ಅಂತ ಹೇಳಕತ್ತಾರ. ಸೊ ಈ ವಿಡಿಯೋದೊಳಗೆ ನಾವು ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡೋರದೇವಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಎಂಡ್ ದೊಳಗೆ ನಿಮಗೆ ನಾ ಈ ಸ್ಕ್ಯಾಮ್ ಬಗ್ಗೆ ಅವೇರ್ನೆಸ್ ಬಂತು ಅಂತಂದ್ರೆ ಈ ಸ್ಕ್ಯಾಮ್ ನಿಂದ ನೀವು ಹೆಂಗ್ ಹಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತೀನಿ. ಈ ಸ್ಕ್ಯಾಮ್ ಹೆಂಗ್ ಆಗ್ತದ ಅಂತ ತಿಳ್ಕೋದಕ್ಕಿಂತ ಮೊದಲು UPI ಸ್ಕ್ಯಾಮ್ಗಳು ಯಾವ್ದೆಲ್ಲ ತರ ಆಗ್ತಿದ್ವು ಅಂತಂದ್ರ ಮೊದಲೆಲ್ಲ ಜನ ಏನ್ ಮಾಡ್ತಿದ್ವು ಅಂತಂದ್ರೆ, ಹಂಗ ನಾ ಏನೋ ಮಿಸ್ಟೇಕ್ ಆಗಿ ನಿಮ್ ಅಕೌಂಟಿಗೆ ಅಮೌಂಟ್ ಕಳಿಸಿದ್ದೀನಿ, ಪ್ಲೀಸ್ ನಿಮ್ ಅಕೌಂಟ್ ಚೆಕ್ ಮಾಡಿ ಒಂದ್ಸಲ ನಮ್ಗೆ ವಾಪಸ್ ಕಳ್ಸ ಅಂತ ಹೇಳಕತ್ತಿರಲ್ಲ. ಈ ತರ ಸ್ಕ್ಯಾಮ್ಗಳಿಗೆ ಜನ ಸಿಗಾಕತ್ತಿದ್ರು. ಔಟ್ ಆಫ್ 10 ಓನ್ಲಿ 8 ಪೀಪಲ್ ಚೆಕ್ ಮಾಡಿದ್ರೆ ಈ ಒಂದಿಬ್ಬರು ಜನ ಏನ್ ಮಾಡ್ತಿದ್ರು ಅಂತಂದ್ರೆ, ಪಾಪ ಯಾರ್ದೋ ರೊಕ್ಕ ನಮ್ಮ ಅಕೌಂಟಿಗೆ ಬಂದದ ಅಂತ ಹೇಳಿ ನಾವು ಅವ್ರಿಗೆ ವಾಪಸ್ ಹಾಕಾಕತ್ತಿದ್ರು. ಹೀಗ ಮಂದಿ ಸ್ಕ್ಯಾಮ್ ಒಳಗೆ ಸಿಗಾಕತ್ತಿದ್ರು. ಆದ್ರೆ ಈ ಸಲ ಹೆಂಗಾಗ್ಯದ ಅಂತಂದ್ರ, ಈ ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಒಳಗಡೆ ಪೊಲೀಸರು ಹೇಳೋ ಪ್ರಕಾರ ಈ ಸ್ಕ್ಯಾಮರ್ಸ್ ಏನ್ ಮಾಡ್ತಾರ, ನಿಮ್ಮ ಅಕೌಂಟ್ಗೆ ₹500, ₹1000, ₹5000 ಹಿಂಗ್ ಒಂದು ಸಣ್ಣ ಅಮೌಂಟ್ ಅನ್ನು ಹಾಕ್ತಾರಂತ. ಅದಾದ ತಕ್ಷಣ ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ನಿಮ್ಗೆ ಒಂದು ವಿಡ್ರಾಲ್ ರಿಕ್ವೆಸ್ಟ್ ಕಳಿಸ್ತಾರೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಅನ್ನೋನ್ ಅಕೌಂಟ್ ನಿಂದ ಅನ್ನೋನ್ ಸೋರ್ಸ್ ಇಂದ ನಮ್ಗೆ ಯಾವ್ದೋ ಒಂದು ಅಮೌಂಟ್ ಬಂದಿರೋದ್ರಿಂದ ನಾವು ಇಮಿಡಿಯೇಟ್ ಏನ್ ಮಾಡ್ತೀವಿ ಅಂತಂದ್ರೆ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗ್ತೀವಿ. ಈ ಬ್ಯಾಲೆನ್ಸ್ ಚೆಕ್ ಮಾಡೋ ಹೋಗೋ ಬರ್ದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ನಮ್ದು UPI ಯಾವ ಅಕೌಂಟಿಗೆ ಲಿಂಕ್ ಅದ ಅಲ್ಲಿ ಹೋಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಅಕೌಂಟ್ ಓಪನ್ ಮಾಡಿ ನಮ್ ಪಿನ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗ್ತೀವಲ್ಲ. ಈ ಪ್ರೊಸೆಸ್ ಒಳಗಡೆ ಏನಾಗಿರ್ತದ ಅಂತಂದ್ರ, ಈ ಸ್ಕ್ಯಾಮರ್ಸ್ ನಮ್ಗೊಂದು ವಿಡ್ರಾಲ್ ರಿಕ್ವೆಸ್ಟ್ ಕಳಿಸಿರ್ತಾರ. ನಾವೇನೋ ಯಾವ್ದೋ ಒಂದು ಅಮೌಂಟ್ ಬಂತು ಅನ್ನೋ ಬರ್ದೊಳಗೆ ಹೋಗಿ ನಾವು ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗ್ತೀವಲ್ಲ, ಆ ಮೂಮೆಂಟ್ ಒಳಗೆ ಏನಾದ್ರು ಅವ್ರ ರಿಕ್ವೆಸ್ಟ್ ನಾವು ಪೇ ಮಾಡಿದ್ರೆ ನಮ್ಮ ಅಕೌಂಟ್ ಇಂದ ಅಮೌಂಟ್ ಹೋಗುವಂತ ಚಾನ್ಸ್ ಅದ. ಅವ್ರು ₹5,000 ಹಾಕಿದ್ರೆ 50,000 ಲಿಂಕ್ ಕಳಿಸ್ತಾರಂತ, 10,000 ಆಗಿದ್ರೆ 1,00,000 ಲಿಂಕ್ ಕಳಿಸ್ತಾರಂತ. ಹೀಗ ಒಂದ್ ಸಣ್ಣ ಅಮೌಂಟ್ ಹಾಕಿ ದೊಡ್ಡ ಅಮೌಂಟ್ ಲಿಂಕ್ ನಮಗೆ ಕಳಿಸಿರ್ತಾರ, ಅದನ್ನ ನಾವು ಪೇ ಮಾಡ್ತೀವಿ. ಸೊ ಇದ್ರೊಳಗೆ ಯಾರ್ದು ಮಿಸ್ಟೇಕ್ ಇಲ್ಲ. ನಾವೇನಾದ್ರು ಪೇ ಮಾಡಿದ್ರೆ ಇದು ನಮ್ ಮಿಸ್ಟೇಕ್ ಅಂತ ಗೌರ್ಮೆಂಟ್ ಹೇಳಕತ್ತೆ. ಸೊ ಅದಕ್ಕೆ ಅವೇರ್ನೆಸ್ ಆಗ್ಬೇಕಾಗ್ಯದ. ಆದ್ರ ನಾವೇನಾದ್ರು ಡೇ ಟು ಡೇ ಲೈಫ್ ಒಳಗೆ UPI ಯೂಸ್ ಮಾಡ್ತಿದ್ವಿ ಅಂತಂದ್ರೆ ನಮಗ್ ಗೊತ್ತದ, ಈಗ ನಾವು ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋದ ತಕ್ಷಣ ಎಲ್ಲೂ ನಮ್ಮ ಅಮೌಂಟ್ ಕಟ್ ಆಗೋದಿಲ್ಲ. ಏನ್ ಆಗ್ಬಹುದು ಅಂತಂದ್ರೆ, ಸ್ಕ್ಯಾಮರ್ಸ್ ನಮ್ಗೊಂದು ಮನಿ ರಿಕ್ವೆಸ್ಟ್ ಕಳಿಸಿರ್ತಾರ. ಆ ಮನಿ ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ ಆಪ್ ಯೂಸ್ ಮಾಡ್ತೀವಲ್ಲ ಅಲ್ಲಿ ಹೋದ ತಕ್ಷಣ ನಮ್ಗೊಂದು ಆಪ್ಷನ್ ಬರ್ತದ, ಪೇ ಡಿನೈ ಅಂತ ಆಪ್ಷನ್ ಬರ್ತದ. ನಾವು ಆಲ್ರೆಡಿ UPI ಯೂಸರ್ಸ್ ಇದ್ರೆ ನಾವು ಡಿನೈ ಮೇಲೆ ಕ್ಲಿಕ್ ಮಾಡ್ತೇವಿ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಕೆಲವೊಂದಷ್ಟು ಜನ ಹೊಸದಾಗಿ ಯೂಸ್ ಮಾಡ್ತಿರ್ತಾರ ಅಥವಾ ಓಲ್ಡ್ ಏಜ್ ಪೀಪಲ್ ಯೂಸ್ ಮಾಡ್ತಿರ್ತಾರ, ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಇವ್ರಿಗೆ ಈ ಸ್ಕ್ಯಾಮ್ ದಿಂದ ಉಳಿಬೇಕಂತಂದ್ರೆ ಸ್ವಲ್ಪ ಎಜುಕೇಟ್ ಆಗ್ಬೇಕಾದ್ರೆ ನೆಸಸರಿ ಅದ. ಏನೆಲ್ಲ ಮಾಡ್ಬೋದು ಈ ಜನ ಅಂತಂದ್ರ, ಈಗ ಬೈ ಚಾನ್ಸ್ ನಮ್ಗೆ ಯಾರಾದ್ರೂ ಅಕೌಂಟಿಗೆ ಅನ್ನೋನ್ಲಿ ರೊಕ್ಕ ಹಾಕಿದ್ರು ಅಂತಂದ್ರ ಇಮಿಡಿಯೇಟ್ಲಿ ನಾವು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋಗೋದ್ ಬೇಡ. ಒಂದ್ ಅರ್ಧ ತಾಸಿಂದ 1 ಅವರ್ ವರೆಗೂ 10 to 15 ಮಿನಿಟ್ಸ್ ವರೆಗೂ ನಾವು ನೋಡೋದೇ ಬೇಡ. ಅಂತಂದ್ರೆ ಏನಾಗ್ತದ ಅಂತ, ಅವ್ರು ಏನ್ ರಿಕ್ವೆಸ್ಟ್ ಕಳಿಸಿರ್ತಲ್ಲ ಅದ್ ರಿಕ್ವೆಸ್ಟ್ ಇನ್ವ್ಯಾಲಿಡ್ ಆಗ್ತದ. ಆಮೇಲೆ ನಾವು ಬೇಕಿದ್ರೆ ಹೋಗಿ ಅಮೌಂಟ್ ಅನ್ನು ಚೆಕ್ ಮಾಡ್ಬೋದು. ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ, ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ ಆಪ್ ಓಪನ್ ಮಾಡ್ತೀವಲ್ಲ, ಬೇಕಂತ ಒಂದೆರಡು ಸಾರಿ ನಾವು ರಾಂಗ್ ಪಿನ್ ಹಾಕಿ ನೋಡಿದ್ರ ಆಟೋಮೆಟಿಕ್ಲಿ ಅವ್ರ ವಿಡ್ರಾಲ್ ರಿಕ್ವೆಸ್ಟ್ ಹಾಳಾಗಿ ಹೋಗ್ತದ. ಇನ್ನೊಂದ್ ಏನದ ಅಂತಂದ್ರೆ, ಈಗ ನನಗೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ಮ ಅಕೌಂಟ್ ಒಳಗೆ 5,000 10,000 ಇಲ್ಲ ಅಂತಾರ, ಅವ್ರು ಏನಾದ್ರು ₹50,000 ಲಿಂಕ್ ಕಳಿಸಿದ್ರ ನಾವ್ ಹೆಂಗ್ ಕಳ್ಸಾಕ್ ಬರ್ತದ, ಆಟೋಮೆಟಿಕ್ಲಿ ವೇಸ್ಟ್ ಆಗ್ತದ ಅದ್ ಲಿಂಕ್. ಹಿಂಗಾಗಿ ನಾವೇನಾದ್ರು UPI ಯೂಸ್ ಮಾಡಾಕತ್ತಿದ್ವಿ ಅಂದ್ರೆ ಹೊಸ ಸ್ಕ್ಯಾಮ್ಗಳ ಬಗ್ಗೆ ಅವೇರ್ನೆಸ್ ತಗೊಳ್ಳೋಂಥದ್ದು ಇಂಪಾರ್ಟೆನ್ಸ್ ಅದ. ಇನ್ನೊಂದು ನಾ ಮೊದ್ಲ ಹೇಳ್ದಂಗ ಈ ಸ್ಕ್ಯಾಮ್ ಒಳಗ ನಾವ್ ಯಾವ ತರ ಅಮೌಂಟ್ ಮಾಡ್ಬೋದು ಅಂತಂದ್ರೆ, ಈಗ ಬೈ ಚಾನ್ಸ್ ಯಾರೋ ನಮಗ್ ಅಮೌಂಟ್ ಅಕೌಂಟಿಗೆ ರೊಕ್ಕ ಹಾಕಿದ ಅಂತ ಇಟ್ಕೋರಿ, ಅವ್ರು ನಮಗ್ ಕಾಲ್ ಮಾಡ್ತಾರ ಅಥವಾ ನಮ್ಮ ಐನೋ ನಂಗೆ ಅನ್ನೋನ್ ಸೋರ್ಸ್ ಇಂದ ಬಂದದ ಅದ ಅಮೌಂಟ್. ಅವಾಗ ನಾ ಏನ್ ಮಾಡ್ಬೋದು ಅಂತಂದ್ರೆ, ಅದಕ್ಕೆ ರೆಸ್ಪಾನ್ಸ್ ಮಾಡದ ಸುಮ್ಮನೆ ಇದ್ನಂದ್ರೆ ಬಂದಿರೋ ಅಮೌಂಟ್ ನನ್ನ ಅಕೌಂಟ್ ಒಳಗೆ ಉಳಿತದ, ನನ್ನ ಅಕೌಂಟ್ ಇಂದ ₹1 ಕಟ್ ಆಗೋದಿಲ್ಲ. ಈ ತರ ಮಾಡಿದ್ವಿ ಅಂತಂದ್ರೆ ಸ್ಕ್ಯಾಮರ್ಸ್ಗೆ ನಾವು ಸ್ಕ್ಯಾಮ್ ಮಾಡುವಂತ ಚಾನ್ಸ್ ಸಿಕ್ಕಿರೋದು ಒಂದ್ ಸ್ಕ್ಯಾಮ್ ಯಾವ್ದು ಅಂತಂದ್ರೆ ಜಂಪ್ ಡಿಪಾಸಿಟ್ ಸ್ಕ್ಯಾಮ್. ಈ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಬೇರೆ ಬೇರೆ ಸ್ಕ್ಯಾಮ್ ಗಳ ಬಗ್ಗೆ ಕಮೆಂಟ್ ಮಾಡಿ ಅದ್ರ ಮೇಲೆ ವಿಡಿಯೋ ಮಾಡೋ ಪ್ರಯತ್ನ ಮಾಡೋಣ. ನಿಮ್ಗೆ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗ್ತದೆ ಅವ್ರಿಗೆ ಶೇರ್ ಮಾಡ್ರಿ. ಸೊ ದಟ್ ನೆಕ್ಸ್ಟ್ ಜನ ಇಂಥ ಸ್ಕ್ಯಾಮ್ ಗಳಿಗೆ ಬಲಿ ಆಗೋದನ್ನ ನಾವು ತಪ್ಪಿಸುವಂತ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸ್ಕ್ಯಾಮ್ ಗಳ ಜೊತೆ ಹೋರಾಡಿದ್ರೆ ಮಾತ್ರ ನಮ್ಮ ಸಮಾಜವನ್ನ ಈ ಸ್ಕ್ಯಾಮ್ ನಿಂದ ಹೊರತಗಾಕ್ ಆಗ್ತದ. ಯಾಕಂದ್ರೆ ಏನಾಗಿದೆ ಅಂತಂದ್ರ, ಸೋಷಿಯಲಿ ಸಾಕಷ್ಟು ಸ್ಕ್ಯಾಮ್ಗಳಿಗೆ ಜನ ಸಿಗಾಕತ್ತೇವಿ. ಇದನ್ನ ಹೆಂಗ್ ಹೊರಗೆ ಬರೋದು ಅನ್ನೋದು ಬಹಳ ಜನಕ್ಕೆ ಗೊತ್ತಾಗತ್ತಿಲ್ಲ. ನಾವು ಎಜುಕೇಟ್ ಮಾಡಿದಷ್ಟು ಏನಾಗ್ತದ ಅಂತಂದ್ರೆ, ಸ್ಕ್ಯಾಮರ್ಗಳಿಗೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಈ ಕೆಲಸ ಬಿಟ್ಟು ಅವ್ರು ಬೇರೆ ಕೆಲಸಕ್ಕೆ ಹೋಗುವಂತ ಚಾನ್ಸ್ ಅದ. ಇಲ್ಲ ಅಂತಂದ್ರೆ ನಾವ್ ಏನಾದ್ರು ಸ್ಕ್ಯಾಮ್ ಒಳಗೆ ಸಿಗಾಕತ್ತು ಅಂತಂದ್ರೆ ಈ ಸ್ಕ್ಯಾಮರ್ಸ್ ಹೊಸ ಹೊಸ ಸ್ಕ್ಯಾಮ್ ಮೂಲಕ ಬರ್ತಾರ.
ಪೊಲೀಸ್ಗೂ ಭಯಕ್ ಬರೋದಿಲ್ಲ, ಗೌರ್ಮೆಂಟ್ಗೂ ಭಯಕ್ ಬರೋದಿಲ್ಲ. ಯಾಕಂತಂದ್ರೆ ಈ ಸ್ಕ್ಯಾಮ್ಗಳಿಗೆ ನಾವಾಗೆ ಅಮೌಂಟ್ ಕೊಡಾಕತ್ತಿರೋದ್ರಿಂದ ಅವ್ರು ನಮ್ಗೆ ಯಾವ್ದು ಮೋಸ ಮಾಡಾಕತ್ತಿಲ್ಲ. ನಾವಾಗೆ OTP ಕೊಡಾಕತ್ತೀವಿ, ನಾವಾಗೆ ಪಿನ್ ಕೊಡಾಕತ್ತೀವಿ, ನಾವಾಗೆ ಅವ್ರ ಅಮೌಂಟ್ ಕಳ್ಸಾಕತ್ತೀವಿ ಅನ್ನೋ ಕಾರಣದಿಂದ ಪೊಲೀಸರು ನಮ್ಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ. ಸೊ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನದ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಎಲ್ಲರನ್ನ ಎಜುಕೇಟ್ ಮಾಡೋದು ಒಂದೊಂದು ಸೊಲ್ಯೂಷನ್ ಅನ್ಸ್ತದೆ. ನಿಮಗೆ ಏನ್ ಅನ್ಸ್ತದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರು ನೆಸೆಸರಿ ಇದೆ ಅವರಿಗೆ ಶೇರ್ ಮಾಡಿ.